ಹೋಳಿಯಲ್ಲಿ ವೇಷ ಹಾಕೊಂಡವರ ಮೇಲೆ ಕೇಸ್ ದಾಖಲು. ಯುವಕರೊಂದಿಗೆ ಹಿಜಾಬ್ ಧರಿಸಿ ಕುಣಿದಿದ್ದೆ ತಪ್ಪಾಯ್ತಾ ಇತ್ತ? ಹೋಳಿಯಲ್ಲಿ ಯುವಕನೋರ್ವ ಹಿಜಾಬ್ ಹಾಕಿಕೊಂಡು ಡಾನ್ಸ್ ಮಾಡ್ತಿದ್ದ ಕಣ್ರಿ. ಇದರಿಂದ ಹಿಜಾಬ್ಗೆ ಅವಮಾನ ಮಾಡಲಾಗಿದೆ ಎಂದು ಇದೀಗ ಯುವಕನ ಮೇಲೆ ಕೇಸ್ ದಾಖಲಾಗಿದೆ. ಅಂದಹಾಗೆ ಇಂಥದೊಂದು ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದಲ್ಲಿ. ಹಿಂದೂ ಯುವಕರು ಪ್ರತಿ ವರ್ಷದಂತೆ ಬಣ್ಣ ಆಡ್ತಾ ಇದ್ರು. ಹೋಳಿಯ ನಿಮಿತ್ತ ಸೋಂಗು ಹಾಕಿ ಕಾಮಣ್ಣನ ಹಬ್ಬವನ್ನ ಆಚರಿಸ್ತಾ ಇದ್ರು. ಉತ್ತರ ಕರ್ನಾಟಕದ ಬಹಳಷ್ಟು ಭಾಗದಲ್ಲಿ ಸತ್ತ ಹೆಣದಂತೆ ವೇಷ ಹಾಕೋದು, ಹೆಣದ ಮುಂದೆ ಅತ್ತಂತೆ ಮಾಡೋದು, ಗಂಡು ಮಕ್ಕಳು ಸ್ತ್ರೀಯರ ಬಟ್ಟೆ ಹಾಕೊಂಡು ಕುಡಿಯೋದು ಮಾಡ್ತಾರೆ. ಇದು ಬಾಗಲಕೋಟೆ ಕಡೆಗೆಲ್ಲ ತುಂಬಾ ಮಾಮೂಲು ಪ್ರಕ್ರಿಯೆ. ಆದ್ರೆ ಕಲಬುರಗಿಯ ನಿಂಬರ್ಗಾ ಗ್ರಾಮದಲ್ಲಿ ಯುವಕ ಬುರ್ಕಾ ಧರಿಸಿದ್ದೇ ತಪ್ಪಾಯ್ತು ಎನ್ನುವಂತೆ ಆತನ ಮೇಲೆ ಕೇಸ್ ದಾಖಲಾಗಿದೆ. ಅಲ್ಲದೆ ಇದು ಹಿಜಾಬ್ಗೆ ಮಾಡಿದ ನಿಂದನೆ ಅಂತ ದಲಿತ ಸೇನೆ ಮುಖಂಡ ಸಮೀರ್ ಅವಂಟಿಯಿಂದ ದೂರು ದಾಖಲಿಸಿದ್ದಾರೆ. वीडियो में आप साफ साफ देख सकते हैं कि एक मुस्लिम महिला का बुर्का एक आदमी पहनकर नाच रहा है और होली लगा रहे हैं उस बुर्के को. औरत प्रेग्नेंट है ऐसे बता रहे हैं. ये जो 8-10 लोग हैं इन्होंने निंबर्गा का माहौल खराब कर रखा है. हमारे हनुमंत जी अटसंगी साहब और हमारे स्टेट वाइस प्रेसिडेंट महबूब सिंगेकार साहब और हमारे मंजुनाथ भंडारी साहब डिस्ट्रिक्ट प्रेसिडेंट, इनके डायरेक्शन पे ये काम हुआ है. आज 5 तारीख मार्च को इन लोगों के ऊपर FIR दाखिल हुई है. रात में 2 बजे निंबर्गा PSI मैडम का शुक्रिया अदा करते हैं और SP साहब का शुक्रिया अदा करते हैं कि उन्होंने कोऑपरेट किया. रात को 2 बजे FIR करके दी और इन्होंने वादा किया है कि आज शाम तक जो है ना ये आरोपियों को गिरफ्तार करेंगे. अगर डिपार्टमेंट इन लोगों को गिरफ्तार करने का काम नहीं करती है तो हम लोग पूरी दलित सेना टीम बहुत बड़ा स्ट्राइक करेंगे और बहुत बड़ा प्रोटेस्ट करेंगे. ಹಿಜಾಬ್ ಧರಿಸಿ ಹೊಟ್ಟೆಯಲ್ಲಿ ಮಗು ಇರುವಂತೆ ಡಾನ್ಸ್ ಮಾಡಿದ್ದಾನೆ. ಈತನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈಗ ಇಲ್ಲಿನ ಯುವಕ ತಮಾಷೆಗಾಗಿ ಮಾಡಿದ್ದು ಇದೀಗ ಸೀರಿಯಸ್ ಮ್ಯಾಟರ್ ಆಗಿದೆ ಕಣ್ರಿ. ಈತನ ಮೇಲೆ ನಿಂಬರ್ಗಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.